ರೀ ತುಂಬ ಲೇಟ್ ಆಗ್ತಾ ಇದೆ, ನನಗೂ ತುಂಬ ಭಯ ಆಗ್ತಾ ಇದೆ. ಹೊರಡೋಣವಾ? ಏನು ಹೇಮ ನೀನು ಬಂದಾಗಿನಿಂದ ಭಯ ಆಗ್ತಿದೆ, ಹೋಗೋಣ ಹೋಗೋಣ ಅಂತ ಬರೀ ಇದನ್ನೇ ಹೇಳ್ತಾ ಇದೆಯಲ್ಲ. ನಾನಿಲ್ವಾ ನಿನ್ನ ಜೊತೆನಲ್ಲಿ? ನೋಡಿ, ಇಂಥ ಟೈಮು ಇಂಥ ಗಳಿಗೆ ಅಂತ ಏನು ಹೇಳೋಕ್ಕಾಗೋದಿಲ್ಲ. ನನಗೆ ಯಾಕೋ ಅಪಾಯ ಆಗುತ್ತೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಓ ಹಾಂ, ಇಲ್ಲಿ ನಿಧಿ ಸಿಗುತ್ತೆ ಅಂತೇಳಿ ನನಗೂ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ನಾನು ಅದನ್ನು ನಂಬೋದಕ್ಕಾಗುತ್ತಾ? ಕಲ್ಪಿಸ್ಕೊಂಡಿದ್ದೆಲ್ಲ ನಡೆಯೋ ಹಾಗಿದ್ದಿದ್ರೆ ಏನೇನೋ ಆಗಿರೋದು. ನೀವು ಯಾಕೋ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ, ಆದರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಜಾಸ್ತಿ ಹೊತ್ತು ಇವನ್ನ ಸಂಭಾಳಿಸೋದಕ್ಕಾಗೋದಿಲ್ಲ. ಅದಷ್ಟು ಬೇಗ ಮುಗಿಸ್ಬಿಡ್ಬೇಕು. ಇನ್ನು ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಇಂಥ ಒಳ್ಳೆ ಜಾಗಕ್ಕೆ ಬಂದು ಫೋಟೋ ತಗೊಳ್ಳದೆ ಹೋದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಫೋಟೋಸ್ ತಾನೇ ಬೇಕು? ಆಯಿತು, ಬೇಗ ಬೇಗ ತಗೊಳ್ಳಿ. ಸರಿ, ನೀನೊಬ್ಬಳೇ ಇರು. ಅಯ್ಯೋ, ನಂದೊಬ್ಬಳದೇ ಫೋಟೋ ಯಾಕೆ? ಯಾಕೆ ಅಂತಂದರೆ ಮತ್ತೆ ಈ ಜಾಗಕ್ಕೆ ಬರ್ತೀವೋ ಇಲ್ವೋ, ಇಲ್ಲಿ ಬಂದಿರೋ ನೆನಪಿಗೆ ನಿಂತ್ಕೊ. ಹಾಗಲ್ಲ, ನನ್ನ ಕಡೆ ಬೆನ್ ಮಾಡಿ ಆ ಕಡೆ ತಿರುಗಿ ನಿಂತ್ಕೊ. ನಾನು ಹೇಳಿದಾಗ ಈ ಕಡೆ ತಿರುಗಿ ನಾನು ಫೋಟೋ ಕ್ಲಿಕ್ ಮಾಡ್ತೀನಿ. ಸರಿ. ಇಷ್ಟು ಹೊತ್ತಾದರೂ ಈ ಕೂಗ್ದು ಏನು ಮಾಡ್ತಾ ಇದ್ದಾರೆ? ಇವ್ರ ನಡವಳಿಕೆ ಯಾಕೋ ವಿಚಿತ್ರವಾಗಿದೆ. ಏನು ಮಾಡ್ತಾ ಇದ್ದಾರೆ ಅಂತ ತಿರುಗಿ ನೋಡೇ ಬಿಡ್ತೀನಿ. ಏನ್ರಿ ಮಾಡ್ತಾ ಇದ್ದೀರಾ? ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನೋ ಅದನ್ನೇ ಮಾಡ್ತಾ ಇದ್ದೀನಿ. ಅಂದ್ರೆ ಸದ್ಯ ಒಕ್ಕರಿಸಿದ ಪೀಡೆ ತೊಲಗಿತು. ಮಲ್ಲಿನ ಯಾಕೆ ಕರೆಸ್ಕೊಂಡ ಅನ್ನೋದು ಮಾತ್ರ ನಿಗೂಢವಾಗೇ ಇದೆ. ಈ ಮಲ್ಲಿ ಎಲ್ಲಿಗೆ ಹೋದ್ಲು? ನಿಮ್ ಕಾಲು ಹಿಡಿದು ಬೇಡ್ಕೋತೀನಿ, ನನ್ನ ಉಳಿಸ್ಕೊಳ್ಳಿ. ಯಾವ ಪುರುಷಾರ್ಥಕ್ಕೋಸ್ಕರ ನಿನ್ನನ್ನು ಉಳಿಸ್ಕೋಬೇಕು? ನಿಮ್ ಹೆಂಡ್ತೀರಿ. ಹೆಂಡತಿಯಾಗಿ ಯಾವತ್ತಾರು ನಡ್ಕೊಂಡಿದ್ಯಾ ನೀನು? ನೀನ್ ನನಗೆ ಮಾಡಿರೋ ದ್ರೋಹನ ನೆನೆಸ್ಕೊಂಡ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ. ನಾನ್ ದ್ರೋಹ ಮಾಡಿದ್ನಾ? ಹೌದು, ನಾಗಮಣಿ ವಿಷಯ ಗೊತ್ತಿದ್ರು ನನ್ನಿಂದ ಅದನ್ನ ಮುಚ್ಚಿಟ್ಟಿದ್ದು ದ್ರೋಹ ಅಲ್ವೇನು? ಅಯ್ಯೋ, ನಾಗಮಣಿ ನಮಗ್ ಸೇರಿದ್ದಲ್ಲ ರೀ. ನಿನಗ್ ಸೇರಿದ್ದಲ್ಲ, ನನಗ್ ಸೇರ್ಬೇಕಾದ್ದು. ನಾಗಮಣಿ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಪಟ್ಟ ಶ್ರಮ, ಕಷ್ಟ, ಹಿಂಸೆ, ಆತಂಕ ಎಲ್ಲ ನನಗೆ ಮಾತ್ರ ಗೊತ್ತು. ನಿಮ್ ಕಾಲು ಹಿಡಿದು ಬೇಡ್ಕೋತೀನಿ, ನನ್ನ ಬದುಕೋಗ್ಬಿಡಿ. ನೀನೆಷ್ಟೇ ಗೋಗರದ್ರು ನಿನ್ನ ಮಾತ್ರ ಬದುಕೋದಕ್ಕೆ ಬಿಡೋದಿಲ್ಲ ನಾನು. ಮಲ್ಲಿ, ಮಲ್ಲಿ, ಈ ಕಾಡಲ್ಲಿ ನೀನ್ ಏನ್ ಮಾಡ್ತಾ ಇದ್ಯಾ? ಅಕ್ಕ, ಮನೆಗೆ ಬಂದಿತ್ತಲ್ಲ ಗಿಣಿ,
ಅದು ಚೆನ್ನಾಗಿತ್ತು ಅಂತ ಹಿಡಿಯಕ್ ನೋಡ್ದೆ, ಆದ್ರೆ ನನ್ನ ಕೈಗೆ ಸಿಕ್ಕಂಗ್ ಮಾಡ್ತಿತ್ತು, ಆದ್ರೆ ತಪ್ಪಿಸ್ಕೊಂಡು ಹೋಗ್ತಾ ಇತ್ತು. ಅದನ್ನ ಹಿಡಿಲೇಬೇಕು ಅಂತ ಆಟದಿಂದ ಅದ್ರ ಬೆನ್ ಹತ್ತಿ ಕಾಡಿಗೆ ಬಂದೆ. ಆದ್ರೆ ಈ ಕಾಡಿಗೆ ಬಂದ್ಮೇಲೆ ಆ ಗಿಣಿ ಇದ್ದಕ್ಕಿದ್ದಂಗೆ ಮಾಯ ಆಗೋಯ್ತು. ನಾನು ನಿನಗೆ ಮನೇಲೇ ಹೇಳ್ದೆ ತಾನೆ ಅದ್ರ ತಂಟೆಗೆ ಹೋಗ್ಬೇಡ ಅಂತ. ನೀನು ನನ್ನ ಮಾತನ್ನ ಕೇಳಲೇ ಇಲ್ಲ. ಸರಿ, ಆಗಿದ್ದಾಯ್ತು, ಮನೆಗೆ ಹೋಗೋಣ ಬಾ. ನೀನು ಎಲ್ಲಿ ಹೋಗಿದ್ದು ಅಂತ ನನಗೆಷ್ಟು ಆತಂಕ ಆಗಿತ್ತು ಗೊತ್ತಾ? ನಾನು ಹೋದ್ರೆ ನಿನ್ಗೆ ಯಾಕೆ ಆತಂಕ ಆಗ್ಬೇಕು? ಅದೇನೋ ಗೊತ್ತಿಲ್ಲ ಕಣೆ, ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅನ್ಸುತ್ತೆ. ನಾನು ಯಾವಾಗಲೂ ನಿನ್ನ ಮುಖನ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ನಿನ್ ಯಾಕೆ ಹಾಗನ್ನಿಸುತ್ತೆ ಅಂತ ನನಗೆ ಗೊತ್ತು. ಯಾಕೆ? ನೀನ್ ನನ್ನನ್ನ ತುಂಬಾ ಪ್ರೀತಿಸ್ತೀಯಲ್ಲ, ಅದಕ್ಕೆ. ಹೌದು, ಬಾ. ಎಲ್ಲ ವಿಚಿತ್ರವಾಗಿದೆ. ಆ ಭೈರವ ನೋಡಿದ್ರೆ ಯಾವ ಮಗುನೂ ನೋಡಿಲ್ಲ, ಯಾವ ಮಲ್ಲಿನೂ ನೋಡಿಲ್ಲ ಅಂದ. ಆದ್ರೆ ಮಲ್ಲಿ ಅವನ ಸ್ಥಳದಲ್ಲೇ ಸಿಕ್ಕಿದಾಳೆ. ಆ ಭೈರವನೇ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರೆ ಅವನ್ಯಾಕೆ ಮಲ್ಲಿಗೆ ಯಾವ ತೊಂದರೆನೂ ಮಾಡ್ದಂಗೆ ಬಿಟ್ಟ? ಗಿಣಿನ ಸೃಷ್ಟಿ ಮಾಡಿ ಕಳಿಸ್ದವನು ಭೈರವನ ಅಥವಾ ಬೇರೆ ಮಾಂತ್ರಿಕನ? ಯೋಚಿಸ್ತಾ ಹೋಗ್ತಾ ಇದ್ರೆ ಎಲ್ಲ ನಿಗೂಢವಾಗೇ ಹೋಗ್ತಾ ಇದೆ. ವಿಷ್ಣು, ಇದೇನು ಒಬ್ಬನೇ ಬರ್ತಾ ಇದೆಯಾ? ಹೇಮ ಇಲ್ಲಿ? ಏನು ಹೇಮ? ಹೇಮ 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 ಕೂಗ್ದಾಗ ಓ ಅನ್ಬೇಕು ಅಂತ ಸಂಸ್ಕಾರ ಕಲಿಸ್ಕೊಟ್ಟಿಲ್ಲ ನಿನ್ನ ಅಪ್ಪ ಅಮ್ಮ ನಿನಗೆ? ಏಯ್, ನಿನ್ಗೇನ ತಲೆ ಕೆಟ್ಟಿದ್ಯೇನೋ? ಯಾಕೆ ಹೀಗೆ ಕೇಳ್ತಾ ಇದೀಯ? ಅಲ್ಲ ಕಣು, ನಿನ್ಗೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಬಂತು ಅಂತ ಅವಳು ಗಿಫ್ಟ್ ತಗೊಂಡ್ಕೊಟ್ಟೆ, ಜೊತೆಲಿ ಕರ್ಕೊಂಡೋದಲ್ಲೋ? ಏನು ಬಿಸ್ನೆಸ್ ನಲ್ಲಿ ಲಾಭ ಬಂದಿದೆ ಅಂತ ಹೇಳಿ ನಾನು ಹೇಮನಿಗೆ ಗಿಫ್ಟ್ ಅಂತ ಕೊಟ್ಟೆ? ಅಲ್ಲ, ನಾನು ಅವಳ ಪ್ರೀತಿಯಿಂದ ಮಾತಾಡಿಸಿ ಎಷ್ಟು ವರ್ಷ ಆಗಿದೆ, ಅಂಥದ್ರಲ್ಲಿ ಅವಳಿಗೆ ಗಿಫ್ಟ್ ಅಂತ ಕೊಡ್ತೀನ? ಹೋಗಿ ನಿನ್ನ ಕೆಲಸ ನೋಡ್ಕೊ ಹೋಗು. ಏನು ಹೀಗೆ ಮಾತಾಡ್ತಿದ್ಯಾ? ನಾನು ಹೇಮನ್ನ ಕರ್ಕೊಂಡು ಹೋಗಿಲ್ಲ. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಮನೆ ತಲುಪಿದ್ ಸಾಕಪ್ಪ ಅಂತ ಒದ್ದಾಡ್ಕೊಂಡು ಬಂದಿದ್ದೀನಿ. ನೀನು ನೋಡ್ರಿ ಇಲ್ಲಿ ಕಥೆಗಳನ್ನೆಲ್ಲ ಹೇಳ್ತಿದ್ಯಾ? ಅಯ್ಯೋ ದೇವ್ರೆ, ನೀನೇ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿ ಗಿಫ್ಟ್ ಕೊಟ್ಟು ಕರ್ಕೊಂಡೋದಲ್ಲೋ? ಸುಮ್ಮನಿರ್ತೀಯನಮ್ಮ. ಅವಳೆಲ್ಲ ಅವ್ರ ತವ್ರ ಮನೆಗೆ ಹೋಗಿರ್ಬೇಕು. ಅವ್ರ ಮನೆಗೆ ಫೋನ್ ಮಾಡಿ ನಾನು ವಿಚಾರಿಸ್ತೀನಿ. ಹೋಗಿ ಮಲ್ಕೋ ಹೋಗು. ಅಲ್ಲ, ಅಯ್ಯೋ ಅಜ್ಜಿ, ಮಾವ ಏನು ಹೀಗೆ ಹೇಳೋಗ್ತಾ ಇದ್ದಾರೆ? ಅದೇ ಕಣೆ, ನನಗೂ ಅರ್ಥ ಆಗ್ತಿಲ್ಲ. ಇವನೇ ಪ್ರೀತಿಯಿಂದ ಮಾತಾಡಿ ಗಿಫ್ಟ್ ಕೊಟ್ಟು ಹೊರಗಡೆ ಕರ್ಕೊಳೋದ? ಏನ್ ನೋಡಿದ್ರೆ ಇಲ್ಲ ಅಂತ ಹೇಳ್ತಿದ್ದಾನೆ. ಅವನು ಹೇಳ್ತಿರೋ ನಿಜಾನ ಅನಿಸ್ತಾ ಇದೆ. ಏನು ಅಜ್ಜಿ ಹೀಗೆ ಹೇಳ್ತಾ ಇದ್ದೀರಾ? ಮಾವ ಹೇಳಿರೋದು ನಿಜ ಆದ್ರೆ ಅತ್ತೆನ ಯಾರು ಕರ್ಕೊಂಡು ಹೋದ್ರು? ಈ ಮನೆಯಲ್ಲಿ ಇನ್ನೊಬ್ಬರು ರೂಪದಲ್ಲಿ ಬಂದು ಅವಂತ ಸೃಷ್ಟಿ ಮಾಡೋದು ಇದೇನ್ ಮೊದ್ಲ? ಇದು ಹಾಗೆ ಆಗಿರ್ಬೋದಲ್ವಾ? ಅಂದ್ರೆ ಹಿಂದೆ ವಿಷ್ಣು ರೂಪದಲ್ಲಿ, ಹೇಮನ್ ರೂಪದಲ್ಲಿ ಯಾರ್ಯಾರು ಬರ್ತಿದ್ರು, ಹಾಗೆ ಇದು ಆಗಿರ್ಬೋದಲ್ವಾ? ವಿಷ್ಣು ಕೂಡ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ದ, ಅವ್ರನ್ನೇ ಕರ್ಕೊಂಡು ಹೋಗಿರ್ಬೋದಲ್ವಾ? ಏನೋಪ್ಪ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಹೇಮ, ನೀನು ನನಗೆ ಮಾಡಿದ ದ್ರೋಹಕ್ಕೆ ಸರಿಯಾಗಿ ತಕ್ಕ ಶಾಸ್ತಿನ ಮಾಡಿದ್ದೀನಿ ನಾನು ನಿನಗೆ. ನಾನೇ ನಿನ್ನನ್ನು ಕೊಲೆ ಮಾಡಿದ್ದು ಅಂತ ಯಾರಿಗೂ ಒಂದು ಸಣ್ಣ ಅನುಮಾನ ಕೂಡ ಬರಬಾರ್ದು. ಹಾಗೆ ಕತೆ ಕಟ್ಟಿದ್ದೀನಿ. ನನಗೆ ಯಾರೇ ದ್ರೋಹ ಮಾಡಿದ್ರು
ನಾನು ಇದೇ ಗತಿ ಕಾಣಿಸೋದು. ನೀನು ನನ್ನ ಜೀವನದಿಂದ ಶಾಶ್ವತವಾಗಿ ದೂರ ಆಗೋದಿಯಲ್ಲ, ಅದಕ್ಕೆ ಈ ಸಂಭ್ರಮ. ಈ ದುಷ್ಟ ಏಮಾಗೆ ಏನೋ ಅಪಾಯ ಮಾಡಿರೋ ತರ ಕಾಣಿಸ್ತಾ ಇದೆ. ಪಾಪಿ, ನಿನ್ ಪಾಪದ ಕೊಡ ಇಷ್ಟರಲ್ಲೇ ತುಂಬತ್ತೆ, ಅದನ್ನ ನೀನು ಅನುಭವಿಸ್ತೀಯ. ನಿಮ್ಮಂತ ಪುಣ್ಯವತ್ತಿಗೆ ವಿಷ್ಣು ಅಂತ ಪಾಪಿ ಪತಿ ಸಿಗ್ಬಾರ್ದಾಗಿತ್ತು. ನಿಮ್ಮಂತ ಸಾಧ್ವಿ ಶಿರೋಮಣಿಗೆ ಇಂಥ ಸಾವು ಬರಬಾರ್ದಾಗಿತ್ತು. ಅಜ್ಜಿ, ಏನ್ ಹೀಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇನ್ನೇನು ಮಾಡಲಿ, ಅತ್ತೆ ತವ್ರ ಮನೆಗೆ ಫೋನ್ ಮಾಡಿದ್ರಾ? ಮಾಡಿದ್ದೆ, ಯಾರು ಫೋನ್ ತೆಗ್ದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇಲ್ಲ ಅಂತ ಹೀಗೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೇಗಜ್ಜಿ? ಅತ್ತೆಗೆ ಏನಾಯ್ತು ಅಂತ ನಾವು ತಿಳ್ಕೊಳ್ಳೇಬೇಕು. ಹಾಗಂತ ಇಷ್ಟೊತ್ತಲ್ಲಿ ಎಲ್ಲೋ ಹುಡುಕೋದು? ನೀವು ಹೋಗಿ ಹುಡುಕ್ಬೇಡಿ, ನಾನೇ ಹೋಗಿ ಹುಡುಕ್ತೀನಿ. ಅಮ್ಮ ತಾಯಿ, ಈಗಲೇ ಏಮ ಕಾಣದೆ ನನ್ನ ಕೈ ಕಾಲು ಆಡ್ತಿಲ್ಲ, ನಾನೇ ತಣ್ಣಗೆ ಕೂತಿದ್ದೀನಿ. ನೀನು ಹೋದ್ಮೇಲೆ ಅರ್ಜುನ್ ಬಂದು ಏನಾದ್ರು ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ಹಾಗಂತ ಅತ್ತೆಗೆ ಏನಾದರೂ ಆಗಲಿ ಅಂತ ನಿಮ್ಮ ಮಾತಿನ ಅರ್ಥ? ಹಾಗೆಲ್ಲ ಮಣಿ, ಈ ಕತ್ಲಲ್ಲಿ ನೀನು ಹೊರಗಡೆ ಹೋಗಿ ಹುಡುಕೋದು ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗೋದು. ನಾನು ಎಲ್ರಿಗೂ ಏನಂತ ಉತ್ತರ ಕೊಡಲಿ? ಅದಕ್ಕೆ ನೋಡು, ನಾಳೆ ನಾನೇ ಹೋಗಿ ಹುಡುಕ್ತೀನಿ, ಸರಿನಾ? ಅಲ್ಲಿವರೆಗೂ ನೀನು ಸುಮ್ಮನಿರು. ನಿಮ್ಗಿರೋಷ್ಟು ತಾಳ್ಮೆ ನನಗಿಲ್ಲ ಅಜ್ಜಿ. ನಾನು ಈಗಲೇ ಹೊರಗಡೆ ಹೋಗಿ ಅತ್ತೆ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಮಣಿ, ನಿಂತ್ಕೋ. ನೀನು ಹೋಗಬೇಡ, ನನ್ನ ಮೇಲೆ ಆಣೆ. ಎಲ್ರ ಮನಸ್ಸಲ್ಲೂ ನನ್ನನ್ನು ಶಾಶ್ವತವಾಗಿ ತಮ್ಮ ವಶದಲ್ಲೇ ಇಟ್ಕೋಬೇಕು ಅನ್ನೋ ಸ್ವಾರ್ಥ ತುಂಬಿ ತುಳುಕ್ತಾ ಇತ್ತು. ನನ್ನ ಕಡೆಯಿಂದ ಅದು ಬೇಕು, ಇದು ಬೇಕು, ಅವ್ರ ವಶ ಆಗಬೇಕು, ಇವ್ರ ವಶ ಆಗಬೇಕು ಅಂತ ಇಲ್ಲ ಸಲ್ಲದ ಆಸೆಗಳನ್ನ ಹೇಳ್ಕೊಂಡು ಅದನ್ನೆಲ್ಲ ನೆರವೇರಿಸ್ಕೊಳ್ತಾ ಇದ್ರು. ಆದರೆ ನಾನು ನಿನ್ನ ವಶದಲ್ಲಿದ್ದಾಗ ನಿನಗಾಗಿ ನೀನು ಏನೂ ಬೇಡ್ಕೊಳ್ಳಿಲ್ಲ. ನಾಗಮಣಿ ನನ್ನ ಸ್ವತ್ತಲ್ಲ, ಅದು ಅಮೃತಂಗೆ ಸೇರಬೇಕಾಗಿರೋದು. ಅದನ್ನು ಆದಷ್ಟು ಬೇಗ ಅವಳು ವಶಕ್ಕೆ ಕೊಡಬೇಕು ಅಂತ ಚಡ್ಪಡಿಸ್ತಾ ಇದ್ರಿ. ಇಂಥ ನಿಮ್ಮ ಒಳ್ಳೆ ಮನಸ್ಸಿಗಾದರೂ ನೀವು ಇನ್ನಷ್ಟು ದಿನ ಬದುಕಬೇಕಾಗಿತ್ತು. ಪರಮಾತ್ಮ, ನೀನು ಅಕಾಲ ವೃತ್ತಿಯನ್ನು ದೂರ ಮಾಡೋನು. ಈ ಪುಣ್ಯವತಿಗೆ ಇನ್ನೂ ಆಯಸ್ಸಿದೆ, ಮತ್ತೆ ಇವರಿಗೆ ಜೀವದಾನ ಮಾಡು ಪರಮೇಶ್ವರ. ಅಜ್ಜಿ, ಏನ್ ಇಂಥ ಕೆಲಸ ಮಾಡ್ಬಿಟ್ರಿ? ನೋಡು, ನಾಳೆ ಬೆಳಿಗ್ಗೆ ನಾನು ನೀನು ಹೋಗಿ ಹೊಡ್ಕೋಣ. ಇವತ್ತು ನೀನು ನನ್ನ ಕಣ್ಮುಂದೆನೇ ಇರಬೇಕು.
ಎಲ್ಲೂ ಹೋಗ್ಬಾರ್ದು. ನಾಳೆ ಬೆಳಿಗ್ಗೆ ನಾನು ನೀನು ಹೋಗ್ಬಿಡ್ಕೊಂಡು ಮಾವನ್ ರೂಪದಲ್ಲಿ ಬಂದು ಯಾರು ಅತ್ತೆನ ಕರ್ಕೊಂಡು ಹೋಗಿರೋದು? ಅವ್ರು ಏನಾದರೂ ಅಪಾಯದಲ್ಲಿ ಸಿಕ್ಕಾಕೊಂಡಿದಾರ? ಆದ್ರೆ ನೋಡಿದ್ರೆ ಹಾಗೆ ಮನೆಯಲ್ಲಿ ಅಪಶಕ್ನ ಆಯ್ತು. ದೇವ್ರೆ, ಅತ್ತೆಗೆ ಏನೂ ಆಗದೆ ಇರ್ಲಪ್ಪ. ಮಲ್ಲಿ, ನೀನೇನು ಮಾಡ್ತಾ ಇದ್ದೆ ಇಲ್ಲಿ? ನೀನು ಯಾಕೆ ಬಂದೆ? ಮತ್ತೆ ನಾನೆಲ್ಲಿದ್ದೀನಿ? ಏನಾಗಿತ್ತು ಅಂತ ತಿಳ್ಕೊಂಡ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮಗಿಲ್ಲ. ನೀವು ಮನೆಯಿಂದ ಹೊರಗೆ ಹೋದಾಗಿಂದ ಇಲ್ಲಿವರೆಗೂ ಏನೇನು ನಡೆದಿದೆ ಅನ್ನೋದು ಎಲ್ಲ ಮರ್ತು ಹೋಗಿ ಈಗ ನೀವು ಮನೇಲಿ ಏನೂ ಹಾಗೆ ಇಲ್ಲ ಅನ್ನೋ ಥರ ಇರಿ. ಹೇಮ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ತೇಳ. ನನ್ನ ಕೈಯಾರೆ ನಾನೇ ಅವಳ ಕೊಂದು ಬಂದಿದ್ದೀನಿ. ಅವಳು ಬದುಕಿ ಬರೋದಕ್ಕೆ ಹೇಗೆ ಸಾಧ್ಯ? ಹೇಳೆ ಅವಳೇನಾದ್ರು ದೆವ್ವ ಆಗಿ ಬಂದಿರ್ಬೋದಾ? ಹೇಮ, ದೆವ್ವ ದೆವ್ವ ಹೇಮ, ದೆವ್ವ. ಅಯ್ಯೋ, ಏನಾಯ್ತು? ಅಲ್ಲಿ ದೇವ. ದೇವನ? ನಮ್ಮನೇಲಿ ಯಾವ ದೇವನೋ? ಯಾರೋ? ಅಯ್ಯೋ, ಹೇಮ ದೆವ್ವ. ಏಯ್, ಏನಾಗಿದೆ ನಿನ್ಗೆ? ಹೇಮ ಯಾಕೋ ದೆವ್ವ ಆಗ್ತಾಳೆ? ನೀನ ತಾನೇ ಹೇಳ್ದೆ ನನ್ನ ಯಾವ ತವ್ರ ಮನೆಗೆ ಹೋದ್ಲು ಅಂತ. ಅಮ್ಮ ನೋಡು, ಇಲ್ಲೇ ಇದ್ದಾಳೆ. ಯಾಕೋ ಹೀಗೆ ಬಿಡ್ಸ್ಕೊಂಡಿದ್ಯಾ? ನೀನ್ ಹೆಂಡತಿ ನಿನ್ನ ಎದುರಿಗೆ ಇದ್ದಾಳಲ್ಲ. ಅರೆ, ನಾನೇ ನನ್ನ ಕೈಯಾರ ಇವಳನ್ನ ಕೊಂದಿದ್ದೀನಿ. ಮತ್ತೆ ಇವಳು ಬದುಕಿ ಬರೋದಕ್ಕೆ ಹೇಗೆ ಸಾಧ್ಯ? ನಾನು ತಳ್ಳಿದ ಮೇಲೆ ಏನಾದರೂ ಬದುಕಿ ಬಂದ್ಲ? ಇಲ್ಲ ಇಲ್ಲ, ಹಾಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಸತ್ತಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಎಲ್ಲೋ ಏನೋ ಎಡವಟ್ಟಾಗಿದೆ. ಅಥವಾ ಇದೆಲ್ಲ ನನ್ನ ಭ್ರಮೆನಾ? ಯಾಕೆ ನಿಂತ್ಬಿಟ್ಟೆ ವಿಷ್ಣು? ಮಾತಾಡು. ಅಯ್ಯೋ ಅಮ್ಮ, ಅದು ಯಾವಾಗ ಕೆಟ್ಟ ಕನಸು ಬಿದ್ದಿತ್ತು, ಅದಕ್ಕೆ ಹಾಗೆ ಮಾತಾಡಿದೆ. ಯಾವ್ದು ಕನಸು, ಯಾವ್ದು ನಿಜ, ಈ ನಡುವೆ ಯಾವುದನ್ನು ನಂಬೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ನನ್ನ ಕರ್ಮ. ಏನೋ ಮಾಡಬಾರ್ದು ತಪ್ಪು ಮಾಡಿರೋ ರೀತಿ ಮಾತಾಡ್ತಿದ್ಯಾ ನೀನು. ಏನಮ್ಮ, ನಾನೇನು ಮಾಡಬಾರದು ಮಾಡಿರೋದು? ಅದು ನೀನ್ ತಾನೇ ಹೇಳ್ಬೇಕು. ಇಲ್ಲಮ್ಮ, ನೀನು ಹೇಳೋಗೆ ನಾನಂತ ಯಾವ ತಪ್ಪನ್ನು ಮಾಡಿಲ್ಲ. ನೀನು ಸುಮ್ಮನೆ ಏನೇನೋ ಮಾತಾಡ್ಬೇಡ. ಇನ್ನೊಂದ್ಸಲ ನೀನು ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರೆ ನಿನಗೆ ಸರಿಯಾದ ಬುದ್ಧಿನ ನಾನೇ ಕಲಿಸ್ತೀನಿ.